ಎಷ್ಟೋ ಜನ ಕೇಳ್ತಾರೆ, ಈ ಟೊಮೆಟೊ ತಿಂದರೆ ಕಲ್ಲಾಗ್ತದಂತಲ್ರಿ ಅಂಥೇಳಿ. ಒಂದು ನೆನಪಿಟ್ಕೊಳ್ಳಿ, ಇದು ಪಾಶ್ಚಿಮಾತ್ಯ ವಿಚಾರ. ಟೊಮೆಟೊ ತಿಂದರೆ ಕಲ್ಲಾಗ್ತದೆ ಅಂತ. ಯಾಕೆ ಗೊತ್ತಾ? ಪಾಶ್ಚಿಮಾತ್ಯರು ಟೊಮೆಟೊದನ್ನು ಪ್ಯೂರಿ ಅಂತ ಮಾಡ್ತಾರೆ, ನೋಡಿದ್ದೀರಾ? ಪ್ಯೂರಿ ಅಂದರೆ ಏನು ಅಂದರೆ, ಬಹಳ ಸಂಖ್ಯೆಯಲ್ಲಿ ಅತ್ಯಂತ ಹೆಚ್ಚಿನ ಟೊಮೆಟೊಗಳನ್ನು ಜಜ್ಜಿ ಅದನ್ನು ಒಂದು ರಸ ಮಾಡಿಕೊಂಡು, ರಸ ಅಂದರೆ ಗಟ್ಟಿ, ಅದು ಗಾಢವಾದ ರಸ ಇರ್ತದೆ, ಅದನ್ನು ತಗೊಳ್ಳುವಂಥದ್ದು. ನಾವು ಯಾವತ್ತೂ ಪ್ಯೂರಿ ಮಾಡ್ಕೊಂಡು ತಿಂದದ್ದಿಲ್ಲ. ನಮ್ಮಲ್ಲಿ ಇಡೀ ಸಾರಿನಲ್ಲಿ ಟೊಮೆಟೊ ಇರೋದು 2-3. ಸೊ ನಾವು ತಿಂತಕ್ಕಂಥ ಟೊಮೆಟೊ ಇದು ಕಲ್ಲಾಗೋದಿಲ್ಲ, ಆಯಿತಾ? ಆದರೆ ನಾವು ನಮ್ಮ ಪದ್ಧತಿಯಲ್ಲಿ, ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಮಾಡ್ಕೊಳ್ಬೇಕು. ಯಾವ್ಯಾವುದರಿಂದ ಕಲ್ಲಾಗ್ತದೆ? ಚಹಾ, ಕಾಫಿ, ಆಯಿತಾ? ನಿಮ್ಮ ಏನು ಈಗ ವ್ಯಾಯಾಮ ಇಲ್ಲದೆ ಬರೀ ಕೂತ್ಕೊಂಡಿರ್ತಕ್ಕಂಥದ್ದು, ನಾನ್ ವೆಜಿಟೇರಿಯನ್ ಫುಡ್ಡು, ಚಾಕ್ಲೇಟ್ಸ್, ಇಂಥದ್ರಿಂದ ಕಲ್ಲಾಗ್ತಕ್ಕಂಥ ಚಾನ್ಸ್ ಜಾಸ್ತಿ. ಹಾಗಂತ ಹೇಳಿ ಈಗ ನೀವು ಅದಷ್ಟರಿಂದನೇ ಕಲ್ಲಾಗ್ತದ, ಬೇರೆದರಿಂದ ಆಗೋದಿಲ್ವಾ? ಆಗದೆ. ಆದರೆ ನಮ್ಮ ಆಹಾರ ಪದ್ಧತಿಯಲ್ಲಿ, ಭಾರತೀಯ ಆಹಾರ ಪದ್ಧತಿಯಲ್ಲಿ ನೀವು ನಿಜವಾಗಿಯೂ ಸರಿಯಾದ ಆಹಾರ ಪದ್ಧತಿಯನ್ನು ಬಳಸ್ಕೊಂಡು ಹೋದ್ರಿ ಅಂತಂದರೆ ಕಲ್ಲಾಗ್ತಕ್ಕಂಥ ಚಾನ್ಸ್ ಕಡಿಮೆ. ಆದರೆ ನಾವಿರ್ತಕ್ಕಂಥ ಭೂಭಾಗ ಯಾವುದು? ಇದು ಸಮಶೀತೋಷ್ಣ, ಅಂದರೆ ಉಷ್ಣವಲಯದಲ್ಲಿ ಇದ್ದೇವೆ ನಾವು, ಸಮಭಾಜಕ ವೃತ್ತದ ಹತ್ತಿರಕ್ಕಿದ್ದೇವೆ. ಆ ಕಾರಣಕ್ಕೆ ಸೂರ್ಯನ ಬೆಳಕು ನಮ್ಮ ಮೇಲೆ ನೇರವಾಗಿ ಬೀಳ್ತದೆ. ಆ ಕಾರಣಕ್ಕೆ ನಮ್ಮಲ್ಲಿ ನಿರ್ಜಲೀಕರಣ ಆಗತಕ್ಕಂಥ ಚಾನ್ಸ್ ಜಾಸ್ತಿ. ನಾವು ಪದೇ ಪದೇ ನೀರು ಕುಡಿತಾ ಇರಬೇಕು ಯಂಗ್ ಏಜ್ನಲ್ಲಿ. ಅನ್ಫಾರ್ಚುನೇಟ್ಲಿ ನಾವು ಅದನ್ನು ಮಾಡೋದಿಲ್ಲ. ಆ ಕಾರಣಕ್ಕೆ ನಮ್ಮಲ್ಲಿ ಕಲ್ಲಾಗತಕ್ಕಂಥ ಚಾನ್ಸ್ ಜಾಸ್ತಿ. ಅದೇ ನೀವು ಈ ಭೂಮಿಯ ಉತ್ತರಾರ್ಧಕ್ಕೆ ಹೋದ ಹಾಗೆ ಆವಾಗ ಏನಾಗ್ತದೆ, ಸೂರ್ಯನ ಪ್ರಕಾಶ ನೇರವಾಗಿ ನಮ್ಮ ಮೈ ಮೇಲೆ ಬೀಳೋದಿಲ್ಲ, ಹೀಟ್ ಕಡಿಮೆ, ಅಲ್ಲಿ ಕಲ್ಲಾಗತಕ್ಕಂಥ ಚಾನ್ಸ್ ಕಡಿಮೆ. ಅರ್ಥ ಆಯ್ತಾ? ಸೊ ನಾವು ಇದ್ದಂಥ ವಾಸ ಮಾಡ್ತಿರ್ತಕ್ಕಂಥ ಏನು ಪ್ರದೇಶ ಇದೆಯೋ ಇದು ಸೂರ್ಯನಿಗೆ ನೇರವಾಗಿ ಇರುವುದರಿಂದ, ಉಷ್ಣವಲಯ ಆದ್ದರಿಂದ ಇಲ್ಲಿ ಕಲ್ಲು ಜಾಸ್ತಿ. ನೀವು ತಗೊಳ್ತಕ್ಕಂಥ ಆಹಾರದ ವ್ಯವಸ್ಥೆ, ಈಗ ಏನು ಯಾವ ಆಹಾರದಿಂದ ಕಲ್ಲಾಗ್ತದೆ, ಯಾವ ಆಹಾರದಿಂದ ಕಲ್ಲಾಗೋದಿಲ್ಲ ಹೇಳುವಂಥದ್ದನ್ನು ಏನು ಮಾಡಿದ್ದಾರಲ್ಲ, ಇದು ಸಂಪೂರ್ಣ ಪಾಶ್ಚಿಮಾತ್ಯ ಏನು ರಿಸರ್ಚ್ನಿಂದ ನಾವು ಕಂಡಂಥದ್ದು. ನಾವು ಅದೃಷ್ಟ ಅನ್ಬೇಕೋ ದುರಾದೃಷ್ಟ ಅನ್ಬೇಕು, ನಾವು ಮೊದಲಿಂದ ಮಾಡ್ಕೊಂಬಂದದ್ದು ಏನು ಅಂತಂದ್ರೆ, ನಮ್ಮ ಅಜ್ಜನಿಟ್ಟ ಅಲ್ಲಿ ಮರಕನೇಣು ಹಾಕೊಳ್ತಕ್ಕಂಥದ್ದು. ಸತ್ಯವೋ ಸುಳ್ಳ ನೋಡಲಿಲ್ಲ, ನಾವು ಅದನ್ನು ಬರೆದಿಡಲಿಲ್ಲ. ನಮ್ಮ ಹತ್ರ ಚರಕ ಸಂಹಿತ ಇದೆ, ಆಯಿತಾ? ಸಂಹಿತೆಗಳು ಬೇಕಷ್ಟಿದ್ದಾವೆ. ಆದರೆ ಏನಾಯಿತು ಅಂತಂದರೆ, ಯಾವುದನ್ನೂ ಕೂಡ ವೈಜ್ಞಾನಿಕ ಹೊರಗೆ ಹಚ್ಚಿ ನೋಡಲಿಲ್ಲ. ಅದಕ್ಕೆ ಏನಾಗ್ಬಿಟ್ಟದೆ ಅಂದರೆ, ನಮ್ಮನ್ನು ಪಾಶ್ಚಿಮಾತ್ಯರು ನಂಬೋದಿಲ್ಲ. ಹಾಗಂತೇಳಿ ನಮ್ಮಲ್ಲಿ ಎಲ್ಲದಕ್ಕೂ ಕೂಡ ನಾನು ನನ್ನ ಕೈಯಲ್ಲಿ ಮೂಲವಾದ ಆಧಾರವನ್ನು ಇಟ್ಟುಕೊಳ್ಳದೆ ಮಾತಾಡುವಂಥ ತಪ್ಪು. ಎಲ್ಲದಕ್ಕೂ ಕೂಡ ನಮ್ಮಲ್ಲಿ ಮದ್ದಿದೆ ಅಂತ ನಾನು ಹೇಳುವುದಿಲ್ಲ. ಆದರೆ ನಮ್ಮವರು ಕೂಡ ಪ್ರಯತ್ನ ಮಾಡಿದ್ದಾರೆ, ಅದನ್ನು ದಾಖಲೀಕರಣ ಮಾಡುವಲ್ಲಿ ವಿಫಲರಾಗಿದ್ದಾರೆ. ಆ ಒಂದು ಕಾರಣಕ್ಕೆ ಪಾಶ್ಚಿಮಾತ್ಯರು ನಮ್ಮನ್ನು ನಂಬೋದಿಲ್ಲ. ಆದರೆ ಆ ಒಂದು ಏನು ಖಜಾನೆ ಇದೆ, ವೈದ್ಯಕೀಯ ಖಜಾನೆ ಇದೆ, ಅದನ್ನು ಹೊರತೆಗೆಯಬೇಕು ಅಂತಕ್ಕಂಥದ್ದು ನನ್ನ ಅತ್ಯಂತ ಮಹತ್ವಾಕಾಂಕ್ಷೆ. ಅದನ್ನು ಮುಂದೆ ಮಾಡಲಿಕ್ಕೆ ನಾನು ಇಷ್ಟಪಡ್ತೇನೆ ಮತ್ತು ಎಲ್ಲರ ಸಹಕಾರ ಬೇಕು. ಜೊತೆಗೆ ಇದು ಮಧ್ಯ ವಯಸ್ಸಿಗೆ ಬಂತು. ನಂತರ ಕೊನೆಯಲ್ಲಿ ನೀವು ಯಾವಾಗ ಮಧ್ಯವನ್ನು ದಾಟಿ ವಯಸ್ಕರಾಗ್ತೀರಿ, ಸೀನಿಯರ್ ಸಿಟಿಸನ್ ಅಂತ ಹೇಳ್ತಾರೆ, ಆವಾಗಾದಾಗ ಪದೇ ಪದೇ ನಿಮಗೆ ಮೂತ್ರಕ್ಕೆ ಹೋಗಬೇಕು ಅನ್ನಿಸ್ತದೆ, ರಾತ್ರಿ ಪದೇ ಪದೇ ಏಳಬೇಕು ಅಂತ ಅನ್ನಿಸ್ತದೆ. ಈ ಥರ ಎಲ್ಲ ಆದಾಗ ಜನ ಬರುವಂಥದ್ದು, ಏನೋ ತೊಂದರೆ ಆಗಿದೆಯಲ್ಲ, ಏನಾಗಿದೆ ಅಂತ ಬರ್ತಾರೆ. ಇದು ಏನು ಗೊತ್ತಾ ನಿಮಗೆ? ಇದು ಪ್ರಾಸ್ಟೇಟ್ ಅಂತಕ್ಕಂಥ ಗ್ರಂಥಿ ದೊಡ್ಡದಾಗಿರುವಂಥದ್ದು. ಜನ ಕೇಳುವಂಥದ್ದಿದೆ, ಅಲ್ರಿ ಇದು ತೊಂದರೆ ಏನ್ರಿ ಅಂತೇಳಿ. ತೊಂದರೆ ಅಲ್ಲ, ನೀವು ಬೆಳೆದಿದ್ದೀರಿ, ನಿಮ್ಮ ದೇಹ ಬೆಳೆದಿದೆ, ದೇಹದ ಒಳಗಿನ ಅಂಗಗಳು ಬೆಳೆದಿದ್ದಾವೆ, ಆಯಿತಾ? ಯಾತ್ರಿಂದ ಬೆಳೀತು? ನಿಮ್ಮಲ್ಲಿ ಗಂಡಸ್ತನದ ಒಂದು ಹಾರ್ಮೋನ್ ಇದೆ, ಟೆಸ್ಟೋಸ್ಟಿರಾನ್ ಅಂತ. ಆ ಹಾರ್ಮೋನು ಜಾಸ್ತಿ ಆದಾಗೆಲ್ಲ ಪ್ರಾಸ್ಟೇಟ್ ದೊಡ್ಡ ಆಗ್ತದೆ. ಅಂದರೆ ನೀವು ಗಂಡಸಾಗಿದ ಕಾರಣಕ್ಕೆ ನೀವು ಪ್ರಾಸ್ಟೇಟ್ ದೊಡ್ಡ ಆಗ್ತದೆ. ಎಲ್ಲ ಗಂಡಸರಿಗೂ ಇದು ತೊಂದರೆ ಇದ್ದೇ ಇದೆ. 40ರ ನಂತರ ಮೂತ್ರದ ತೊಂದರೆ ಹೊಸದಾಗಿ ಕಾಣಿಸ್ಕೊಳ್ತು ಅಂತ ಆದರೆ ನಿಮ್ಮ ಮೂತ್ರರೋಗ ತಜ್ಞರಿಗೆ ಒಂದು ಹಾಯಿ ಹೇಳೋದನ್ನು ಮರಿಬೇಡಿ, ಅದು ಭಾಳ ಇಂಪಾರ್ಟೆಂಟು. ಅವರು ನೋಡಿ ಔಷಧವನ್ನು ಅತ್ಯಂತ ಮೊದಲೇ ಪ್ರಾರಂಭ ಮಾಡಿದರು ಅಂತಾದರೆ ನೀವು ಅನವಶ್ಯಕ ಶಸ್ತ್ರಚಿಕಿತ್ಸೆಯನ್ನು ತಪ್ಪಿಸ್ಕೊಳ್ಬೋದು. ನಮ್ಮ ಪ್ರಾಬ್ಲಮ್ ಏನು ಅಂತಂದ್ರೆ, ನಮ್ಮ ಜನರಿಗೆ ಅದನ್ನು ಎಷ್ಟೋ ಸಲ ಕೇಳ್ತಾರೆ, ಅಲ್ಲ ನಾನು ತಗೊಳ್ಲಿಕ್ಕಂತೂ 3 ವರ್ಷ ಆಯಿತು, ಇನ್ನೂ ತಗೊಳ್ಬೋದೇನ್ರಿ, ಸೈಡ್ ಎಫೆಕ್ಟ್ ಇಲ್ವೇನ್ರಿ? ಸರ್, ಯಾವುದೇ ಸೈಡ್ ಎಫೆಕ್ಟು ಇಲ್ಲದೆ ಇರತಕ್ಕಂಥ ಔಷಧ ಇಲ್ಲ. ಮತ್ತೊಮ್ಮೆ ಹೇಳ್ತೇನೆ, ಸೈಡ್ ಎಫೆಕ್ಟ್ ಇದೆ, ಆದರೆ ನಿಮ್ಮ ಜೀವಕ್ಕೆ ಹಾನಿ ಇಲ್ಲ. ತಗೊಳ್ಳದಿದ್ರೆ ಏನಾಗಬಹುದು? ತಗೊಳ್ಳದಿದ್ರೆ ಸೈಲೆಂಟಾಗಿ, ನಿಮ್ಮ ಗಮನಕ್ಕೆ ಬರದೇನೆ
ನಿಮ್ಮ ಮೂತ್ರ ಪೂರ್ತಿಯಾಗಿ ಖಾಲಿ ಆಗೋದು ನಿಂತು ಕಡಿಮೆ ಆಗ್ತಾ ಬಂದು ಮೂತ್ರಚೀಲ ದೊಡ್ಡದಾಗ್ತದೆ. ಒನ್ ಫೈನ್ ಡೇ ಆ ಮೂತ್ರಚೀಲ ಉಚ್ಚಿ ಹೊಯ್ಯೋ ಕೆಪಾಸಿಟಿನೇ ಕಳ್ಕೊಂಡ್ಬಿಡ್ತದೆ. ನೀವು ಆಪರೇಷನ್ ಮಾಡಿದ್ರೂ ಆಗೋದಿಲ್ಲ, ಆ ಪರಿಸ್ಥಿತಿಗೆ ಬಂದ್ಬಿಡ್ತದೆ. ಮುಂದಿನ ದಾರಿಯನ್ನು ಪ್ರಾಸ್ಟೇಟ್ ಕಟ್ಟಿರ್ತದೆ, ಮೂತ್ರಚೀಲ ಒತ್ತಬೇಕು, ಮೂತ್ರ ಹೊರಗೆ ಬರಬೇಕು, ಅದು ಬರೋದಿಲ್ಲ. ಆ ಕಾರಣಕ್ಕೆ ಹಾಗೇ ನಿಂತಿರೋದ್ರಿಂದ ಆಪರೇಷನ್ ಕೂಡ ಸಕ್ಸಸ್ಫುಲ್ ಆಗೋದಿಲ್ಲ. ಸೊ ಓವರ್ ಎ ಲೈಫ್ ಟೈಮ್, ಸಣ್ಣದಾಗಿಂದ ಹಿಡಿದು ನಾನು ಮುದುಕರಾಗಿರೋ ತನಕ ಮೂತ್ರದ ಪ್ರಾಬ್ಲಮ್ ಏನು ಅನ್ನುವಂಥದ್ದನ್ನು ಅತ್ಯಂತ ಚಿಕ್ಕದಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ಅದನ್ನು ಬಿಟ್ಟು ಅಯ್ಯೋ ಇಷ್ಟೇನಾ ಅಥವಾ ಯೂರಾಲಜಿ ಇನ್ನೂ ಜಾಸ್ತಿ ಇದೆಯಾ ಅಂತ ಕೇಳ್ಬೋದು. ಸಮಯ ಇದ್ದರೆ ನಾನು ಮೂತ್ರಜನಕಾಂಗದ ರೋಗಗಳು ಅನ್ನುವಂಥ ವಿಷಯದ ಬಗ್ಗೆ ಖಂಡಿತ ನಿಮಗೆ ನಾನು ನನ್ನ ಲೆಕ್ಕದಂತೆ ದಿನಗಟ್ಟಲೆ ತಿಂಗಳುಗಟ್ಟಲೆ ಮಾತಾಡುವಷ್ಟರ ಮಟ್ಟಿಗೆ ಈ ಶಾಸ್ತ್ರ ಬೆಳೆದು ಆಯಿತಾ. ಡಾಕ್ಟರ್ ಗಜಾನನ್ ಭಟ್ ಇವರು ನಮ್ಮ ಜೊತೆ ಇದ್ದು ಮೂತ್ರ ರೋಗ ಸಂಬಂಧಪಟ್ಟಾಗೆ ಮೂತ್ರದ ಬಣ್ಣ ಯಾವ ಕಾರಣಕ್ಕೆ ಬದಲಾವಣೆ ಆಗುತ್ತೆ ಅಥವಾ ಅದು ಬಣ್ಣ ಬದಲಾವಣೆ ಆಗೋದು ಅನಾರೋಗ್ಯದ ಒಂದು ಕಾರಣಕ್ಕ, ಹೀಗೆ ಸಾಕಷ್ಟು ವಿಷಯದ ಬಗ್ಗೆ ನಮ್ಮ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ವಿಶ್ವಾಂಬರ ಟಿವಿ ವತಿಯಿಂದ ಮತ್ತು ವೀಕ್ಷಕರ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಣೆ ಮಾಡಿ. ಧನ್ಯವಾದ ಸರ್. ತುಂಬ ಸಂತೋಷ. ಮತ್ತೆ ಕರಿತಾ ಇರ್ತೇವೆ, ಪುನಃ ಬರ್ತಾ ಇರಬೇಕು. ಮೂತ್ರ ರೋಗ ಮುಗಿಯಲಾರದಂಥದ್ದು. ಸೊ ನೀವು ಕೂಡ ಕರೀರಿ, ನಾವು ಬರ್ತೇವೆ. ಜನರಿಗೆ ವಿಷಯವನ್ನು ತಿಳಿಸಬೇಕು ಅನ್ನತಕ್ಕಂಥ ಹಂಬಲಕ್ಕೆ ನೀವೊಂದು ವೇದಿಕೆ ಒದಗಿಸಿಕೊಟ್ಟಿದ್ದೀರಿ. ತುಂಬ ಧನ್ಯವಾದ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.